ನಮಸ್ಕಾರ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಈಗ ಟಾಪ್ ಸ್ಟೋರೀಸ್. ಮೊದಲ ಹಂತದ ನಾಮಿನೇಷನ್ ಮುಕ್ತಾಯ. ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿನಿಗಿಲ್ಲ ಟಿಕೆಟ್. ಮತ ಪ್ರಚಾರದಲ್ಲಿ ರಂಗೇರಿದ ವಾಕ್ ಸಮರ. ಅವರು ಕೇಂದ್ರದ ಮಾಜಿ ಸಚಿವರ ಪತ್ನಿ. ಪ್ರಧಾನಿ ಮೋದಿಗೆ ಅತ್ಯಾಪ್ತರು ಕೂಡ. ಟಿಕೆಟ್ ನನ್ಗೆ ಸಿಗುತ್ತೆ ಅನ್ನುವ ಅತಿ ವಿಶ್ವಾಸದಲ್ಲಿದ್ರು. ಆದರೆ ಅಚ್ಚರಿಯ ಬೆಳವಣಿಗೆಯಲ್ಲಿ ಅವರ ಟಿಕೆಟ್ ಇನ್ನೊಬ್ಬರ ಪಾಲಾಗಿದೆ. ಇದು ಬೆಂಗಳೂರಿನ ದಕ್ಷಿಣ ಕ್ಷೇತ್ರದ ಟಿಕೆಟ್ ಲಾಬಿಯ ಕಥೆ. ತೇಜಸ್ವಿನಿ ಅನಂತಕುಮಾರ್ ಬದಲಿಗೆ ಮಧ್ಯರಾತ್ರಿಯೇ ತೇಜಸ್ವಿ ಸೂರ್ಯ ಎಂಬ ಅಭ್ಯರ್ಥಿ ಉದಯಿಸಿದ ಸ್ಟೋರಿ. ಬೆಂಗಳೂರು ದಕ್ಷಿಣದಲ್ಲಿ ಸೂರ್ಯ ಉದಯ. ಕೊನೆಗೂ ಸಿಗಲಿಲ್ಲ ತೇಜಸ್ವಿನಿಗೆ ಬಿಜೆಪಿ ಟಿಕೆಟ್. ಇಡೀ ದೇಶದ ಗಮನ ಸೆಳೆದ ಲೋಕಸಭಾ ಕ್ಷೇತ್ರ ಅಂದ್ರೆ ಬೆಂಗಳೂರು ದಕ್ಷಿಣ. ಕಾರಣ, ದಿವಂಗತ ಅನಂತಕುಮಾರ್ ಅವರು ಬಿಜೆಪಿಯಲ್ಲಿ ಮಾಡಿದ ಸುದೀರ್ಘ ಕಾಲದ ಕೆಲಸವನ್ನ ಗುರುತಿಸಿ ಅವರ ಪತ್ನಿ ತೇಜಸ್ವಿನಿಗೆ ಟಿಕೆಟ್ ಕೊಡ್ತಾರೆ ಎನ್ನಲಾಗಿತ್ತು. ರಾಜ್ಯ ಬಿಜೆಪಿ ನಾಯಕರು ತೇಜಸ್ವಿನಿ ಹೆಸರನ್ನ ಶಿಫಾರಸು ಮಾಡಿದ್ರು. ಈ ನಡುವೆ ಖುದ್ದು ಪ್ರಧಾನಿ ಮೋದಿ ಅವರೇ ಕಣಕ್ಕೆ ಇಳಿತಾರೆ ಅನ್ನೋ ಸುದ್ದಿಯೂ ಹರಿದಾಡಿತ್ತು. ನಿನ್ನೆ ರಾತ್ರಿ ತನಕ ಶಾಸಕ ರವಿ ಸುಬ್ರಹ್ಮಣ್ಯ ಹೆಸರು ಓಡಾಡ್ತಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಅಚ್ಚರಿ ಎಂಬಂತೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಕೊಟ್ಟಿದ್ದು ಮಾತ್ರ ರವಿ ಸುಬ್ರಹ್ಮಣ್ಯ ಅವರ ಅಣ್ಣನ ಮಗ ತೇಜಸ್ವಿ ಸೂರ್ಯಗೆ. ರೊಚ್ಚಿಗೆದ್ದ ತೇಜಸ್ವಿನಿ ಬೆಂಬಲಿಗರು ಗೋ ಬ್ಯಾಕ್ ತೇಜಸ್ವಿ ಎಂದು ಕೂಗಾಟ. ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ಮಿಸ್ ಆಗಿದ್ದೇ ತಡ. ನಿನ್ನೆ ರಾತ್ರಿಯಿಂದ ಇಂದು ಇಡೀ ದಿನ ಬೆಂಬಲಿಗರೆಲ್ಲ ಮನೆ ಬಳಿ ಜಮಾಯಿಸಿ ತೇಜಸ್ವಿನಿಗೆ ಟಿಕೆಟ್ ಕೊಡಬೇಕೆಂದು ಗಲಾಟೆ ಮಾಡಿದ್ರು. ಹೈಕಮಾಂಡ್ ಮೇಲೆ ಒತ್ತಡ ಹೇರಿದ್ರು. ಗೋ ಬ್ಯಾಕ್ ತೇಜಸ್ವಿ ಸೂರ್ಯ ಅಂತ ಕೂಗಾಡಿ ರಂಪಾಟ ಮಾಡಿದ್ರು. ದಿಢೀರಂತ ಮಾಡ್ತಾ ಇರೋದು ಎಲ್ಲರಿಗೂ ಶಾಕ್ ಆಗಿದೆ. ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಇವ್ರಿಗೆ ಮೋಸ ಮಾಡ್ತಾರೆ ಅಂತ. ಅನಂತಕುಮಾರ್ ಕೆಲಸ ಮಾಡಿದ್ದಾರೆ ಅಂತ ಪ್ರತಿ ಒಂದು ಟಿವಿನಲ್ಲಿ ಒಂದು ತಿಂಗಳು ಬಂತು ಅವ್ರು ಸತ್ತಾಗ. ಅದಕ್ಕೆ ಬೆಲೆ ಏನಿದೆ? ಅವ್ರು ಕೆಲಸ ಮಾಡಿದ್ರಲ್ಲ, ಈ ರಾಜ್ಯಕ್ಕೋಸ್ಕರ ಮಾಡಿದ್ರಲ್ಲ, ಅವ್ರ ಕುಟುಂಬಕ್ಕೆ ಏನ್ ಮರ್ಯಾದೆ ಕೊಡ್ತು ಪಕ್ಷ? ಅನಂತಕುಮಾರ್ ಅವ್ರ ಜೊತೆನಲ್ಲೇ ಗುರುತಿಸ್ಕೊಂಡಿದ್ರು. ಹಾಗೇನೆ ಸಮಾಜಕ್ಕೋಸ್ಕರ 22 ವರ್ಷದಿಂದ ಅವರು ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ 22 ವರ್ಷದಿಂದ ಸಮಾಜ ಸೇವೆ ಮಾಡಿದ್ದಾರೆ. ಈ ನಡುವೆ ತೇಜಸ್ವಿ ಸೂರ್ಯ ಹಾಗೂ ತಮಗೆ ಟಿಕೆಟ್ ಕೈ ತಪ್ಪಿಸಿದವರ ಮೇಲೆ ಸಿಟ್ಟಾದ್ರೂ ತಮ್ಮ ಬೆಂಬಲಿಗರನ್ನೆಲ್ಲ ತೇಜಸ್ವಿನಿ ಸಮಾಧಾನ ಮಾಡಿದ್ರು. ಇದೇ ವೇಳೆ ತೇಜಸ್ವಿ ಸೂರ್ಯ ತೇಜಸ್ವಿನಿ ಅವರ ಮನೆಗೆ ಬಂದು ಆಶೀರ್ವಾದ ಪಡೆದು ತಮ್ಮನ್ನು ಬೆಂಬಲಿಸುವಂತೆ ಕೇಳಿಕೊಂಡ್ರು. ಬಳಿಕ ಮಾತನಾಡಿದ ತೇಜಸ್ವಿನಿ ಅನಂತಕುಮಾರ್ ಪಕ್ಷಕ್ಕಾಗಿ ಹಾಗೂ ಕ್ಷೇತ್ರದ ಒಳಿತಿಗಾಗಿ ತೇಜಸ್ವಿ ಸೂರ್ಯಗೆ ಬೆಂಬಲ ನೀಡುವುದಾಗಿ ಹೇಳಿದ್ರು. ಈ ನಿರ್ಧಾರಗಳಾಗುವಂಥದ್ದು ಪ್ರಧಾನಿ ಮತ್ತು ಅಮಿತ್ ಶಾ ಅವರ ಮಟ್ಟದಲ್ಲಿ, ಹೈಕಮಾಂಡ್ ಅಂದ್ರೆ ಅವರಲ್ಲಿ ಆ ಮಟ್ಟದಲ್ಲಿ ನಡೆಯುವಂಥದ್ದು. ಅಲ್ಲಿ ಯಾವ ರೀತಿ ಚರ್ಚೆ ನಡೆಯುತ್ತೆ, ಯಾವ ಕಾರಣಕ್ಕೆ ಚರ್ಚೆ ನಡೆಯುತ್ತೆ ಅನ್ನುವಂಥದ್ದು ನನ್ನಂಥ ಸಾಮಾನ್ಯ ಕಾರ್ಯಕರ್ತರಿಗೆ ಅದರದ್ದು ವಿಷಯನೇ ತಿಳಿಯೋದಿಲ್ಲ. ಅವರ ಸೂಚನೆ ಬಂದಿದೆ. ನಾನೊಬ್ಬ ಈ ಪಕ್ಷದ ಒಬ್ಬ ಕಾಲಾಳು, ಫುಟ್ ಸೋಲ್ಜರ್. ನಾನು ಅವ್ರು ಮಾಡುವಂತ ಹೇಳಿರುವಂತ ಕೆಲಸನ ಮಾಡಬೇಕಾಗಿರೋದಷ್ಟೇ ನನ್ನ ಕರ್ತವ್ಯ. ಅದನ್ನ ನಾನು ಮಾಡ್ತಾ ಇದ್ದೆ. ತೇಜಸ್ವಿನಿ ಅನಂತಕುಮಾರ್ ಅವರನ್ನ ನಾನೀಗ ಭೇಟಿ ಮಾಡಿ ಬಂದು ಅವರ ಆಶೀರ್ವಾದವನ್ನು ಪಡೆದು ಬಂದಿದ್ದೇನೆ. ಅವರು ನನಗೆ ಟಿಕೆಟ್ ಸಿಕ್ಕಿರುವಂತ ವಿಚಾರದಲ್ಲಿ ಅಸಮಾಧಾನಗೊಳ್ಳುವಂತದ್ದು ಪ್ರಶ್ನೆಯೇ ಬರೋದಿಲ್ಲ. ಅಂತಿಮವಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತೀರಿ, ಪಕ್ಷದ ಪ್ರಚಾರಕ್ಕೆ ಹೋಗ್ತೀರಿ, ಇಲ್ಲಿನ ಅಭ್ಯರ್ಥಿನ ಗೆಲ್ಲಿಸೋ ಪ್ರಯತ್ನ ಮಾಡ್ತೀರಿ. ಮೋದಿ ಮತ್ತೊಮ್ಮೆ ಅಂತ ಹೇಳಿ ನಾವು ಪ್ರಚಾರ ಮೊದಲು ಮಾಡಿದೀವಿ. ಇದೇನು ಮೊದಲನೇ ಚುನಾವಣೆ ಅಲ್ಲ, ಬಹಳಷ್ಟು ಚುನಾವಣೆಗಳಲ್ಲಿ ನಾವು ಪ್ರಚಾರ ಮಾಡಿದೀವಿ. ಮೋದಿ ಮತ್ತೊಮ್ಮೆ ಬರಬೇಕು, ಮತ್ತೆ ನಮ್ಮ ದೇಶ ಜಗತ್ತಿನಲ್ಲಿ ಗೆಲ್ಲಬೇಕು. ಅದಕ್ಕಾಗಿ ನಮ್ಮ ಪ್ರಚಾರ ನಿರಂತರ. ಈ ನಡುವೆ ತೇಜಸ್ವಿ ಸೂರ್ಯ ಬಿಎಸ್ವೈ ಬಳಿ ಹೋಗಿ ನಾಮಪತ್ರ ಪಡೆದು ಅಖಾಡಕ್ಕೆ ಧುಮುಕಿದ್ದಾರೆ. ನಾಮಪತ್ರ ಸಲ್ಲಿಕೆ ವೇಳೆ ಪಕ್ಷದ, ಅದರಲ್ಲೂ ಬೆಂಗಳೂರಿನ ಯಾವ ಘಟಾನುಘಟಿ ಬಿಜೆಪಿ ಲೀಡರ್ಗಳು ಜೊತೆಗಿರಲಿಲ್ಲ. ತೇಜಸ್ವಿನಿಗೆ ಟಿಕೆಟ್ ತಪ್ಪಿದ್ದು ಹೇಗೆ? ಅಂದಹಾಗೆ ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ಕೈ ತಪ್ಪೋದಕ್ಕೆ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಎನ್ನಲಾಗಿದೆ. ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ನಡೆಸಿ ತೇಜಸ್ವಿನಿಗೆ ಟಿಕೆಟ್ ತಪ್ಪಿಸಿದಲ್ಲದೆ ತೇಜಸ್ವಿ ಸೂರ್ಯಗೆ ಟಿಕೆಟ್ ಕೊಡಿಸಿದ್ದು ಬಿಎಲ್ ಸಂತೋಷ್ ಅವರೇ ಎನ್ನಲಾಗಿದೆ. ನನಗೇನು ಗೊತ್ತಿಲ್ಲ ಎಂದ ಬಿಎಸ್ವೈ. ಅಸಹಾಯಕ ಆಗಿಬಿಟ್ರ ಯಡಿಯೂರಪ್ಪ? ಇನ್ನು ತೇಜಸ್ವಿನಿಗೆ ಟಿಕೆಟ್ ಕೈತಪ್ಪಿದ ಬಗ್ಗೆ ಮಾತನಾಡಿದ ಪಕ್ಷದ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ, ನಾವು ತೇಜಸ್ವಿನಿ ಅನಂತಕುಮಾರ್ ಒಬ್ಬರ ಹೆಸರನ್ನು ಮಾತ್ರ ಶಿಫಾರಸು ಮಾಡಿದ್ವಿ. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಏನಾಯ್ತೋ ಗೊತ್ತಿಲ್ಲ ಅಂತ ಅಸಹಾಯಕರಾಗಿ ಮಾತನಾಡಿದ್ದಾರೆ. ಇಲ್ಲ, ನಾವು
ಅತ್ಯಂತ ಪ್ರಾಮಾಣಿಕವಾಗಿ ನಿಮ್ಗೆ ಹೇಳಬೇಕು ಅಂದರೆ ನಾವು ಕಳಿಸಿದ್ದು ಒಂದೇ ಹೆಸರು ತೇಜಸ್ವಿನಿ ಅನಂತಕುಮಾರ್ ಅವ್ರದ್ದು. ಕೊನೆಗಳಿಗೆವರೆಗೂ ನಾವು ಅವ್ರದ್ದೇ ಆಗುತ್ತೆ ಅಂತ ತಿಳ್ಕೊಂಡಿದ್ದೆ. ತೇಜಸ್ವಿ ಸೂರ್ಯ ಅವರ ಹೆಸರು ಕೊನೆಗಳಿಗೆ ಹೇಗೆ ಡೆಲ್ಲಿಯವರು ತೀರ್ಮಾನ ತಗೊಂಡ್ರು ಅಂತ ನಮಗೆ ಗೊತ್ತಿಲ್ಲ, ಆದರೆ ತೇಜಸ್ವಿ ಸೂರ್ಯ ಅವರು ಸೀಟ್ ಕೊಟ್ಟಿದ್ದಾರೆ. ಟಿಕೆಟ್ ಮಿಸ್ ಆಗಿದ್ದಕ್ಕೆ ತೇಜಸ್ವಿನಿ ಅನಂತಕುಮಾರ್ಗೆ ಇನ್ನೂ ಒಳಗೊಳಗೆ ಸಿಟ್ಟಿದೆ. ಈ ಸಿಟ್ಟಿನ ಶಮನಕ್ಕಾಗಿ ಬೆಂಗಳೂರಿನ ಬಿಜೆಪಿ ನಾಯಕರೆಲ್ಲ ಮನೆಗೆ ದೌಡಾಯಿಸಿ ಸಮಾಧಾನ ಮಾಡ್ತಾನೆ ಇದ್ದಾರೆ. ಎಷ್ಟೇ ಸಮಾಧಾನ ಮಾಡಿದ್ರೂ ನಂಬಿಸಿ ಕೈಕೊಟ್ರು ಎಂಬ ಕೋಪ ಸದ್ಯಕ್ಕೆ ತಣ್ಣಗಾಗೋ ಲಕ್ಷಣಗಳೇ ಇಲ್ಲ. ಕ್ಯಾಮರಾ ಪರ್ಸನ್ ವೀರಣ್ಣ ಹಾಗೂ ರಾಘವೇಂದ್ರ ಆಚಾರ್ ಜೊತೆ ರಮೇಶ್ ಹಿರೇಜಂಬೂರು, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸುಮಲತಾ ಟೀಂ ವಿರುದ್ಧ ಮಂಡ್ಯದಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ದ ದೋಸ್ತಿ ನಾಯಕರು ಇವತ್ತು ರಾಮನಗರದಲ್ಲೂ ವಾಗ್ದಾಳಿ ಮುಂದುವರೆಸಿದ್ದಾರೆ. ದರ್ಶನ್ ಹಾಗೂ ಯಶ್ ಜೋಡೆತ್ತುಗಳಲ್ಲ ಕಳ್ಳೆತ್ತುಗಳು ಅಂತ ಲೇವಡಿ ಮಾಡಿದ್ದಾರೆ. ಅಲ್ಲದೆ ರೆಬಲ್ ಸ್ಟಾರ್ ಅಂಬರೀಶ್ ಹೆಸರಲ್ಲಿ ಮತಬೇಟೆ ಮಾಡುತ್ತಿದ್ದಾರೆ. ನಿನ್ನೆ ಮಂಡ್ಯ, ಇಂದು ರಾಮನಗರ. ಜೋಡೆತ್ತುಗಳಿಂದ ಡಿಕೆ ಸುರೇಶ್ ಪರ ಮತಬೇಟೆ. ನಿನ್ನೆ ನಿಖಿಲ್ ನಾಮಪತ್ರ ಸಲ್ಲಿಕೆ ವೇಳೆ ಮಂಡ್ಯದಲ್ಲಿ ದೋಸ್ತಿ ನಾಯಕರ ಶಕ್ತಿ ಪ್ರದರ್ಶನ ಹೇಗಿತ್ತೋ ಇವತ್ತು ರಾಮನಗರದಲ್ಲೂ ಹಾಗೆ ಇತ್ತು. ಪ್ರಭಾವಿ ಸಚಿವ ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ನಾಮಪತ್ರ ಸಲ್ಲಿಕೆ ವೇಳೆ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಭರ್ಜರಿಯಾಗಿ ಶಕ್ತಿ ಪ್ರದರ್ಶನ ಮಾಡಿದೆ. ಬೆಳಗ್ಗೆ ಕನಕಪುರದ ಮನೆ ದೇವರು ಕೆಂಕೇರಮ್ಮನಿಗೆ ಡಿಕೆ ಸುರೇಶ್ ಪೂಜೆ ಸಲ್ಲಿಸಿ ಬಳಿಕ ದೊಡ್ಡಾಲಹಳ್ಳಿಯಲ್ಲಿ ತಂದೆಯ ಸಮಾಧಿಗೆ ಪೂಜೆ ಸಲ್ಲಿಸಿದ್ರು. ಆಮೇಲೆ ವಿವಿಧ ದೇವರಿಗೆ ಪೂಜೆ ಸಲ್ಲಿಸಿ ಜೂನಿಯರ್ ಕಾಲೇಜು ಮೈದಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ರೋಡ್ ಶೋ ಮಾಡಿಕೊಂಡು ಬಂದು ನಾಮಪತ್ರ ಸಲ್ಲಿಸಿದ್ದಾರೆ. ಈ ವೇಳೆ ಸಿಎಂ ಕುಮಾರಸ್ವಾಮಿ ಕೂಡ ಜೊತೆಗಿದ್ರು. ಮತ್ತೊಬ್ಬ ಮಂಡ್ಯದ ಗಂಡು ಬೇಕು. ಅಂಬರೀಶ್ಗೆ ಡಿಕೆ ಸುರೇಶ್ ಅಪಮಾನ. ಅಂಬಿ ಹೆಸರಲ್ಲಿ ಮತ ಕೇಳಿದ ಡಿಕೆಶಿ. ಈ ನಡುವೆ ಮಂಡ್ಯದ ಗಂಡು ಈಗಿಲ್ಲ, ಮತ್ತೊಬ್ಬ ಮಂಡ್ಯದ ಗಂಡು ಸಿದ್ಧನಾಗಬೇಕು, ಅದು ನಿಖಿಲ್ ಕುಮಾರಸ್ವಾಮಿ ಅವರು ಅಂತ ಡಿಕೆ ಸುರೇಶ್ ಹೇಳುವ ಮೂಲಕ ಅಂಬರೀಶ್ಗೆ ಅಪಮಾನ ಮಾಡಿದ್ರು. ಇನ್ನು ಹಲವು ಎತ್ತುಗಳು ಬರ್ತಾವೆ, ಆದ್ರೆ ಅವು ಹೊಲ ಉಳೋಕೆ ಬರೋಲ್ಲ, ನಿಮ್ಮ ಬೆಳೆ ತಿನ್ಕೊಂಡು ಹೋಗೋಕೆ ಬರ್ತಾವೆ ಅಂತ ನಟ ದರ್ಶನ್ ಹಾಗೂ ಯಶ್ ವಿರುದ್ಧ ಸಿಎಂ ಕಿಡಿಕಾರಿದ್ರು. ಇನ್ನು ಅಂಬಿ ಆತ್ಮಕ್ಕೆ ಶಾಂತಿ ಸಿಗಲು ನಿಖಿಲ್ಗೆ ಮತ ನೀಡಬೇಕು ಅಂತ ಡಿಕೆ ಶಿವಕುಮಾರ್ ಮತ ಯಾಚಿಸಿದ್ರು. ಖಂಡಿತ ಮಂಡ್ಯದ ಜನ ನಿಮ್ಮನ್ನ ಕೈ ಬಿಡೋದಿಲ್ಲ, ಖಂಡಿತ ನಿಮ್ಮನ್ನ ಮಂಡ್ಯದ ಗಂಡಾಗಿ ನೋಡ್ತಾರೆ. ಇವತ್ತು ಹಲವಾರು ಎತ್ತುಗಳು ಬರ್ತೀವಿ ಅಂತಾರೆ. ಆ ಎತ್ತುಗಳು ಬರ್ತಕ್ಕಂಥದ್ದು ಹೊರ ಉಳಕ್ ಬರಲ್ಲ. ನೀವು ಬೆಳೆದಂತ ಬೆಳೆನ ಕದ್ದು ತಿಂದ್ಬಿಟ್ಟು ಹೋಗಕ್ ಬರ್ತವೆ. ಮಂಡ್ಯ ಅಂದ್ರೆ ಮಂಡ್ಯದಿಂದ ಇಂಡಿಯಾ. ಮಂಡ್ಯ ನೀವೆಲ್ಲ ಅದು ಸುರೇಶ್ಗೆ ಓಟ್ ಹಾಕ್ದಂಗೆ ನಿಖಿಲ್ಗೂ ಓಟ್ ಹಾಕ್ದಂಗೆ ಹೋಗಿ ನಂಟರಿಗೆಲ್ಲ ಹೋಗಿ ನೀವು ಓಟ್ ಹಾಕ್ಬೇಕು, 2 ಓಟು ಒಂದೇ ಅಂತ ಹೇಳಿ. ಇನ್ನು ಪ್ರಚಾರದಲ್ಲಿ ಮಾತನಾಡಿದ ಶಾಸಕ ಮುನಿರತ್ನ, ದಮ್ ಇರೋ ಕಿಂಗ್ ಅಂದ್ರೆ ಡಿಕೆ, ಅವರೆದುರು ತೊಡೆ ತೊಟ್ಟೋರು ಯಾರೂ ಇಲ್ಲ, ರಾಜಕೀಯದ ದೊಡ್ಡ ಹೀರೋ ನಿಖಿಲ್ ಅಂತ ಸುಮಲತಾ, ಯಶ್ ಹಾಗೂ ದರ್ಶನ್ಗೆ ಪರೋಕ್ಷವಾಗಿ ತಿರುಗೇಟು ಕೊಟ್ರು. ದಮ್ ಇದ್ರೆ ಕಿಂಗು, ದಮ್ ಇಲ್ಲ ಅಂದ್ರೆ ಕಿಂಗ್ ಅಲ್ಲ. ಆ ದಮ್ ಇರೋ ಅಂತ ಡಿಕೆ ಸುರೇಶ್ ಅವರೇ ದಮ್ ಕಿಂಗ್ ಇಲ್ಲಿರೋದು. ನಮಗೆ ಪ್ರತಿಸ್ಪರ್ಧಿಯಾಗಿ ನಿಲ್ಸೋದಕ್ಕೆ ಪ್ರಯತ್ನಗಳು ನಡೀತಾನೆ ಇದೆ. ಯಾರು ಸಹ ನಾನು ಇದೀನಿ ಅಂತ ತೊಡೆ ತೊಟ್ಟವ್ರು ಯಾರು ಬಂದಿಲ್ಲ. ಇನ್ನು ಬಿಜೆಪಿಯಿಂದ ರಾಮನಗರದಲ್ಲಿ ಕೊನೆ ಕ್ಷಣದಲ್ಲಿ ಅಶ್ವಥ್ ನಾರಾಯಣ ನಾಮಪತ್ರ ಸಲ್ಲಿಸಿದ್ದಾರೆ. ಎದುರಾಳಿ ಅಭ್ಯರ್ಥಿ ಬಗ್ಗೆ ಮಾತನಾಡಿದ ಡಿಕೆಶಿ, ಈ ಚುನಾವಣೆ ದೇವೇಗೌಡರ ಹಾಗೂ ಪ್ರಧಾನಿ ಮೋದಿ ಅವರ ನಡುವೆ ನಡೆಯುವ ಚುನಾವಣೆ ಅಂದ್ರು. ಕೃಷ್ಣ ಜೊತೆ ವೆಂಕಟೇಶ್, ರಾಮನಗರ, ನ್ಯೂಸ್ 18 ಕನ್ನಡ. ಇನ್ನು ನಾಮಪತ್ರ ಸಲ್ಲಿಕೆ ವೇಳೆ ಡಿಕೆ ಸುರೇಶ್ ತಮ್ಮ ಆಸ್ತಿ ಘೋಷಣೆ ಮಾಡಿದ್ದಾರೆ. ಈವರೆಗೂ ನಾಮಪತ್ರ ಸಲ್ಲಿಕೆಯಾದ 14 ಕ್ಷೇತ್ರಗಳ ಅಭ್ಯರ್ಥಿಗಳಲ್ಲಿ ಡಿಕೆ ಸುರೇಶ್ ಅವರೇ ಅತ್ಯಂತ ಶ್ರೀಮಂತರು. ಅವರ ಆಸ್ತಿಯ ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ, ಡಿಕೆ ಸುರೇಶ್ ಅವರ ಆಸ್ತಿಯ ಮೌಲ್ಯ: ಸ್ಥಿರಾಸ್ತಿ 305 ಕೋಟಿ, ಚರಾಸ್ತಿ 33 ಕೋಟಿ, ನಗದು 22,35,707 ರೂಪಾಯಿ, ಚಿನ್ನ 1 ಕೆಜಿ 160 ಗ್ರಾಂ, ಬೆಳ್ಳಿ 4 ಕೆಜಿ 860 ಗ್ರಾಂ, ಸಾಲ 51 ಕೋಟಿ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ದಾರೆ. ಇನ್ನು ಡಿಕೆಶಿಗೆ ಕೊಟ್ಟ ಸಾಲ 1.3 ಕೋಟಿ, ಸ್ವಯಾರ್ಜಿತ ಆಸ್ತಿ 198 ಕೋಟಿ, ಪಿತ್ರಾರ್ಜಿತ ಆಸ್ತಿ 107 ಕೋಟಿ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ದಾರೆ. ಜೊತೆಗೆ ನಾವು ನೋಡ್ತಾ ಹೋಗೋದಾದ್ರೆ ಎಷ್ಟು ದುಪ್ಪಟ್ಟಾಗಿದೆ ಅನ್ನೋದನ್ನ ನೋಡಿದ್ರೆ ಸ್ಥಿರಾಸ್ತಿಯ ಮೌಲ್ಯ 2014ಕ್ಕೆ ಹೋಲಿಸಿದ್ರೆ 5 ಪಟ್ಟು ಹೆಚ್ಚಾಗಿದೆ. ದರ್ಶನ್ ಹಾಗೂ ಯಶ್ಗೆ ಕಳ್ಳೆತ್ತು ಅಂದ ಸಿಎಂಗೆ ಸುಮಲತಾ ತಿರುಗೇಟು ಕೊಟ್ಟಿದ್ದಾರೆ. ಅಂಬರೀಶ್ ಹೆಸರಿಡಿದು ಯಾಕೆ ಪ್ರಚಾರ ಮಾಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ನಡುವೆ ಸುಮಲತಾಗೆ ರೈತ ಸಂಘ ಸೇರಿದಂತೆ ವಿವಿಧ ಕನ್ನಡ ಪರ ಸಂಘಟನೆಗಳು ಭರ್ಜರಿ ಸಾಥ್ ಕೊಟ್ಟು ಮತ ಪ್ರಚಾರ ಮಾಡ್ತಾ ಇವೆ. ಕುಮಾರಸ್ವಾಮಿ ತಮ್ಮ ಮಗನ ಗೆಲುವಿಗಾಗಿ ಟೆಂಪಲ್ ರನ್ ಮುಂದುವರೆಸಿದ್ದಾರೆ.
ಬೆಳೆದಿರ್ತಕ್ಕಂಥ ಬೆಳೆನ ಅರ್ಧ ರಾತ್ರಿ ಬಂದು ಮೇಯ್ಕೊಂಡು ಹೋಗಂತ ಚೆತ್ಗಳನ್ನ ದಯವಿಟ್ಟು ನೋಡಬೇಡಿ. ಕಳ್ಳೆತ್ತು ಎಂದ ಸಿಎಂಗೆ ಸುಮಲತಾ ತಿರುಗೇಟು. ಅಂಬರೀಶ್ ಹೆಸರು ಬಳಸಿದ್ದಕ್ಕೆ ರೋಷಾವೇಶ. ಅವ್ರ ಹೆಸರನ್ನ ನೀವು ಬಳಸ್ಕೊಳ್ದೆ ಒಂದು ಪ್ರಚಾರವನ್ನು ಮಾಡಿ ತೋರಿಸಿ. ಮಂಡ್ಯದಲ್ಲಿ ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಭರ್ಜರಿ ಪ್ರಚಾರ ಮಾಡ್ತಿದ್ದಾರೆ. ಶ್ರೀರಂಗಪಟ್ಟಣ ಹಾಗೂ ಕೆಆರ್ಎಸ್ ಭಾಗದಲ್ಲಿ ಮತ ಬೇಟೆ ಜೋರಾಗಿದೆ. ಪ್ರಚಾರದ ವೇಳೆ ಸಿಎಂ ಕುಮಾರಸ್ವಾಮಿ ಹಾಗೂ ಡಿಕೆ ಶಿವಕುಮಾರ್ ಹಾಗೂ ಶಾಸಕ ಮುನಿರತ್ನಗೆ ತಿರುಗೇಟು ಕೊಟ್ಟಿದ್ದಾರೆ. ಮಂಡ್ಯದ ಗಂಡು ಅಲ್ಲ, ಮಂಡ್ಯದ ಹೆಣ್ಣನ್ನ ನೋಡ್ಲಿ. ಸಾವಿನ ಹೆಸರಲ್ಲಿ ರಾಜಕಾರಣ ಮಾಡೋದು ಹೇಸಿಗೆ ಅನ್ಸಲ್ವಾ? ಹೋದಲ್ಲೆಲ್ಲ ಅಂಬಿ ಹೆಸರಲ್ಲಿ ರಾಜಕೀಯ ಮಾಡ್ತಿದ್ದಾರೆ. ಮುನಿರತ್ನಗೆ ಇಲ್ಲಿ ಮಾತನಾಡುವ ನೈತಿಕತೆಯೇ ಇಲ್ಲ ಅಂತೆಲ್ಲ ಕಿಡಿಕಾರಿದ್ದಾರೆ. ಅಲ್ಲದೆ ಡಿಕೆ ಶಿವಕುಮಾರ್ಗೂ ಟಾಂಗ್ ಕೊಟ್ಟಿದ್ದಾರೆ. ಕರೆಕ್ಟ್, ಅಂಬರೀಷ್ ಅವ್ರನ್ನ ಮಂಡ್ಯದ ಗಂಡು ಅಂತಾನೆ ಎಲ್ಲರೂ ನೋಡಿದ್ದಾರೆ. ಇವಾಗ ನೋಡ್ತಾರೆ ಮಂಡ್ಯದ ಹೆಣ್ಣು, ಅದನ್ನು ನೋಡಿ. ಅಂಬರೀಷ್ ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ಎಂತದ್ದು ಅಂದ್ರೆ ಅವ್ರು ಇವಾಗ ಇಲ್ಲ, ಆದ್ರೂ ಅವ್ರು ಇದ್ದಾಗೆ ಇದ್ದಾರೆ. ಜನ ವಿಧಿ ಇಲ್ಲ ನೋಡಿ. ನಾನು ಅದಕ್ಕೆ ಹೇಳಿದೆ ನಿನ್ನೆ, ಒಂದು 2-3 ದಿನ ಅವ್ರ ಹೆಸರನ್ನ ನೀವು ಬಳಸ್ಕೊಳ್ದೆ ಒಂದು ಪ್ರಚಾರವನ್ನ ಮಾಡಿ ತೋರಿಸಿ ಅನ್ನೋದನ್ನ ನಾನು ಅವರ ಪಕ್ಷದ ನಾಯಕರನ್ನ ಕೇಳಿದ್ದೀನಿ. ನೋಡೋಣ. ಫಸ್ಟ್ ಆಫ್ ಆಲ್ ಈ ವಿಷಯ ಇಲ್ಲಿ ಬಂದು ಮಾತಾಡೋ ಒಂದು ನೈತಿಕ ಹಕ್ಕು ಮುನಿರತ್ನ ಅವ್ರಿಗೆ ಇಲ್ಲ. ಸುಳ್ಳು ರಾಜಕಾರಣ ಮಾಡ್ತೀರಾ, ಹಣದ ರಾಜಕಾರಣ, ಭ್ರಷ್ಟಾಚಾರದ ರಾಜಕಾರಣ ಎಲ್ಲರೂ ಮಾಡ್ತೀರಾ, ಎಲ್ಲರೂ ನೋಡ್ಕೊಂಡಿದ್ದೀರಾ. ಈ ನಡುವೆ ಸಿಎಂ ಕುಮಾರಸ್ವಾಮಿ ಜೋಡೆತ್ತುಗಳನ್ನ ಕಳ್ಳೆತ್ತು ಎಂದು ಹೇಳಿಕೆ ನೀಡಬಾರದಿತ್ತು. ಯಶ್ ಬಗ್ಗೆ ಸಿಎಂಗಿಂತಲೂ ಸಾರಾ ಮಹೇಶ್ಗೆ ಚೆನ್ನಾಗಿ ಗೊತ್ತು ಅಂದ್ರು. ನಮ್ಮ ಸಮಾವೇಶವಿದ್ದಾಗ ಕರೆಂಟ್ ಹೋಗಲು ಹೇಗೆ ಸಾಧ್ಯ? ಅವರ ಸಮಾವೇಶಕ್ಕೆ ತೊಂದರೆಯಾಗದಂತೆ ಅಧಿಕಾರಿಗಳು ಯಾಕೆ ಪತ್ರ ಬರಿಬೇಕಿತ್ತು ಅಂತ ಪ್ರಶ್ನೆ ಮಾಡಿದ್ರು. ಅವ್ರ ಪರವಾಗಿ ಪ್ರಚಾರಕ್ಕೆ ಬಂದ್ರೆ ಅದು ಪ್ರಚಾರ, ನನ್ನ ಪರವಾಗಿ ಪ್ರಚಾರಕ್ಕೆ ಬಂದ್ರೆ ಅದು ಅನಾಚಾರ. ಪದಗಳಿದೆಯಲ್ಲ, ಒಂದು ಸಿಎಂ ಸ್ಥಾನಕ್ಕೆ ಅದು ಶೋಭೆ ತರಲ್ಲ ಅನ್ನೋದು ನನ್ನ ಅನಿಸಿಕೆ. ಯಶ್ ಅವರು ಹೋದ ಎಲೆಕ್ಷನ್ ಅಲ್ಲಿ ಸಾರಾ ಮಹೇಶ್ ಅವರ ಪ್ರಚಾರಕ್ಕೂ ಹೋಗಿದ್ದಾರೆ. ಯಶ್ ಈ ತರ ಕಳ್ಳೆತ್ತು ಅನ್ನೋ ಒಂದು ಮಾತನ್ನ ನೀವು ಒಪ್ತೀರಾ ಅಂತ ನೀವು ಸಾರಾ ಮಹೇಶ್ ಅವ್ರನ್ನ ಹೋಗಿ ಕೇಳ್ಬೇಕು. ಇನ್ನು ನಾನು ದಬ್ಬಾಳಿಕೆ ಹಾಗೂ ಬೆದರಿಕೆಗೆ ಬಗ್ಗಲ್ಲ ಅಂತ ಕುಮಾರಸ್ವಾಮಿಗೆ ಸುಮಲತಾ ಫೇಸ್ಬುಕ್ನಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ಸುಮಲತಾಗೆ ರೈತ ಸಂಘದ ಆನೆ ಬಲ. ವಿಷ್ಣು ಅಭಿಮಾನಿಗಳಿಂದ ಪ್ರಚಾರ. ಈ ನಡುವೆ ಸುಮಲತಾಗೆ ರೈತ ಸಂಘ ಬೆಂಬಲ ನೀಡಿದೆ. ಇಂದು ದಿವಂಗತ ಪುಟ್ಟಣ್ಣಯ್ಯ ಪತ್ನಿ ಸುನೀತಾ ಪುಟ್ಟಣ್ಣಯ್ಯ ತುರ್ತು ಸುದ್ದಿಗೋಷ್ಠಿ ನಡೆಸಿ ಸುಮಲತಾಗೆ ಬೆಂಬಲ ಘೋಷಿಸಿದ್ದಾರೆ. ಈ ಮಂಡ್ಯ ಜಿಲ್ಲೆಯಲ್ಲಿ ಸ್ವಾಭಿಮಾನ ಉಳಿಬೇಕು. ಯಾಕಂದ್ರೆ ಮಂಡ್ಯದಲ್ಲಿ ಎಷ್ಟೊಂದು ಜನ ಲೀಡರ್ಗಳಿದ್ದಾರೆ, ದೊಡ್ಡ ಹಿರಿಯ ಹೋರಾಟಗಾರರು ಇದ್ರೂ ಕೂಡ ಈ ಮಂಡ್ಯ ಜಿಲ್ಲೆನಲ್ಲಿ ಯಾವುದೇ ಅಭ್ಯರ್ಥಿನ ಹಾಕದೆ ಹೊರಗಡೆಯಿಂದ ಅಭ್ಯರ್ಥಿನ ಕರ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇವರು ಸ್ವತಂತ್ರ ಅಭ್ಯರ್ಥಿಯಾಗಿ ಗೆದ್ದು ಬಂದು ರೈತರ ಪರ ಹೋರಾಟ ಮಾಡಲಿ ಅಂತೇಳಿ ನಾವು ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಇನ್ನು ಬಿಜೆಪಿ ಜೊತೆ ವಿವಿಧ ಸಂಘಟನೆಯ 50,000ಕ್ಕೂ ಹೆಚ್ಚು ಕಾರ್ಯಕರ್ತರು ಸುಮಾ ಬೆನ್ನಿಗೆ ನಿಂತಿದ್ದಾರೆ. ವಿಷ್ಣು ಅಭಿಮಾನಿಗಳಿಂದಲೂ ಸುಮಲತಾಗೆ ಬೆಂಬಲ ಸಿಕ್ಕಿದೆ. ಈ ನಡುವೆ ದರ್ಶನ್ ಹಾಗೂ ನಿಖಿಲ್ ಮಧ್ಯೆ ಹಾಲು ಕರೆಯೋ ಸ್ಪರ್ಧೆ ಏರ್ಪಡಿಸಿ ಯಾರು ನಿಜವಾದ ಮಣ್ಣಿನ ಮಗ ಅಂತ ತಿಳಿಯುತ್ತೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಅಂಬರೀಶ್ ಫ್ಯಾನ್ಸ್ ಸಿಎಂಗೆ ಸವಾಲ್ ಹಾಕಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ಮಂಡ್ಯದ ಉಪ್ಪರಕನಹಳ್ಳಿ ರೈತ ಶಿವಕುಮಾರ್ ಸಿಎಂ ಹಾಗೂ ಡಿಕೆಶಿ ಬಗ್ಗೆ ಲೇವಡಿ ಮಾಡಿದ್ದಾರೆ. 2 ಎತ್ತುಗಳನ್ನ ಮುಂದಿಟ್ಕೊಂಡು ಹಾಸನದ ಕರಿ ಎತ್ತಿನ ಜೊತೆ ಸೇರ್ಕೊಂಡು ಈ ಕನಕಪುರದ ಬಿಳಿ ಎತ್ತು ಕೆಟ್ಟೋಗಿದೆ ಅಂತ ಸಿಎಂ ಹಾಗೂ ಡಿಕೆಶಿಯ ಕಾಲೆಳೆದಿದ್ದಾರೆ. ವಿಡಿಯೋ ಸಖತ್ ವೈರಲ್ ಆಗಿದೆ. ಒಂದು ನಮ್ದು ನೋಡಿ, ಕನಕಪುರದ ಬಿಳಿ ಎತ್ತು ಇದು ಒಳ್ಳೆ ಎತ್ತು, ಆದ್ರೆ ನಮ್ಮ ಎತ್ತದಲ್ಲಿ ಇದು ಹಾಸನದ ಕರಿ ಎತ್ತು. ಈ ಕರಿ ಎತ್ತಿನ ಜೊತೆ ಸೇರ್ಕೊಂಡು ಈ ಬಿಳಿ ಎತ್ತು ಕೆಟ್ಟೋಯ್ತು. ಇವತ್ತು ಜೊತೆ ಹಾಕಿವೆ. ಇವು ಮುದೆತ್ತುಗಳು, ಜೈದಿಲ್ಲ ಕಳ್ಳೆತ್ತುಗಳು. ಇವೇನಿದ್ರು ಮುಂದಕ್ಕೆ ಮೇ 23ನೇ ತಾರೀಕು ಸಂತ ಕೊಟ್ಬಿಡುದೆ ಇವ. ಈ ನಡುವೆ ಸುಮಲತಾ ಹೆಸರಿನ 3 ಇಂದು ಮಂಡ್ಯದಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಮತ್ತೊಮ್ಮೆ ಸುಮಲತಾ ಕೂಡ ನಾಮಪತ್ರ ಸಲ್ಲಿಸಿದ್ದಾರೆ. ಇತ್ತ ನಿಖಿಲ್ ಗೆಲುವಿಗಾಗಿ ಮದ್ದೂರಿನ ಹೊಳೆ ಆಂಜನೇಯ ದೇವಾಲಯಕ್ಕೆ ಅನಿತಾ ಕುಮಾರಸ್ವಾಮಿ ಭೇಟಿ ನೀಡಿ 1.25 ರೂಪಾಯಿ ಹರಕೆ ಕಟ್ಟಿದ್ದಾರೆ. ತಮಿಳುನಾಡಿನ ಪಳನಿ ಮುರುಗನ್ ದೇಗುಲಕ್ಕೆ ಸಿಎಂ ಅನಿತಾ ಹಾಗೂ ನಿಖಿಲ್ ತೆರಳಿ ಗೆಲುವಿಗಾಗಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಹಾಸನದಲ್ಲಿ ತಮ್ಮ ಪರ ಪ್ರಚಾರಕ್ಕೆ ಬರಬೇಕು, ಹಾಗೆಯೇ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಇದಕ್ಕೆ ಸಿದ್ದರಾಮಯ್ಯ ಕೂಡ ಒಪ್ಪಿದ್ದಾರೆ. ಗುರುಗಳ ಅಖಾಡದಲ್ಲಿ ಶಿಷ್ಯನ ಪ್ರಚಾರ. ಪ್ರಜ್ವಲ್ ಪರ ಸಿದ್ದರಾಮಯ್ಯ ಮತಬೇಟೆ.
ಮಾಜಿ ಪ್ರಧಾನಿ ದೇವೇಗೌಡರ ಭದ್ರಕೋಟೆ ಹಾಸನದಲ್ಲಿ ಅವರ ಶಿಷ್ಯ ಸಿದ್ದರಾಮಯ್ಯ ಪ್ರಚಾರಕ್ಕೆ ರೆಡಿಯಾಗಿದ್ದಾರೆ. ಹಾಸನದಲ್ಲಿ ನನ್ನ ಪರ ಪ್ರಚಾರ ಮಾಡಬೇಕೆಂದು ದೋಸ್ತಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಇಂದು ಸಿದ್ದರಾಮಯ್ಯಗೆ ಮನವಿ ಮಾಡಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯನವರ ಆಶೀರ್ವಾದ ಪಡೆದಿದ್ದಾರೆ. ಈ ವೇಳೆ ಸಿದ್ದರಾಮಯ್ಯ ಒಪ್ಪಿಕೊಂಡಿದ್ದು ಕಡೂರು, ಅರಕಲಗೂಡು, ಅರಸೀಕೆರೆ ಹಾಗೂ ಹಾಸನಕ್ಕೆ ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಸರ್, ಈಗಾಗಲೇ ಸಿದ್ದರಾಮಣ್ಣನ ಭೇಟಿ ಮಾಡಿದೆ. ಈಗ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತಗೊಂಡು ಅವರೊಂದಷ್ಟು ಸಲಹೆಗಳು ಕೊಟ್ಟ ಮೇಲೆ ನಂತರ ಆಮೇಲೆ ಯಾವ ಪಾಯಿಂಟಿಗೆ ಬರ್ತೀನಿ ಅಂತಲೂ ಹೇಳಿದ್ದಾರೆ. ರೇವಣ್ಣ ಸಾಹೇಬ್ರ ಜೊತೆ ಮಾತಾಡಿದ್ದಾರೆ. ಹಾಗಾಗಿ ನಮಗೆ ಈಗಾಗಲೇ ಅರಸೀಕೆರೆ, ಕಡೂರು ಮತ್ತು ಅರಕಲಗೂಡು, ಹಾಸನಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಖಂಡಿತ ಅದಂತರ ನಾವು ಒಂದು ದಿನಾಂಕ ಸೃಷ್ಟಿ ಮಾಡ್ಕೊಂಡು ಒಂದು ಬಹಿರಂಗ ಸಭೆ ಮಾಡಬೇಕು ಅಂತ. ಸಿಎಂ ಕುಮಾರಸ್ವಾಮಿ ಪುತ್ರ ನಿಖಿಲ್ ನಾಮಪತ್ರ ಸಲ್ಲಿಸಿರೋ ವೇಳೆ ನೀವು ಬರಲೇಬೇಕು ಅಂತ ಖುದ್ದು ಅನಿತಾ ಕುಮಾರಸ್ವಾಮಿ ಅವರೇ ಸಿದ್ದರಾಮಯ್ಯ ಅವರನ್ನ ಕರೆದಿದ್ರು. ಆದ್ರೆ ಸಿದ್ದರಾಮಯ್ಯ ಮಂಡ್ಯಕ್ಕೆ ಹೋಗಿರಲಿಲ್ಲ. ಈಗ ಹಾಸನಕ್ಕೆ ಪ್ರಚಾರಕ್ಕೆ ಹೋಗ್ತೀನಿ ಅಂದಿರೋದು ಕುತೂಹಲ ಮೂಡಿಸಿದೆ. ಈ ನಡುವೆ ಹಾಸನದಲ್ಲಿ ಪ್ರಚಾರದ ವೇಳೆ ಮಾತನಾಡಿದ ಸಚಿವ ರೇವಣ್ಣ, ಕಾಂಗ್ರೆಸ್ನಲ್ಲಿ ಉಂಡು ತಿಂದು ಸಿದ್ದರಾಮಯ್ಯರಿಗೆ ಟೋಪಿ ಹಾಕಿದ ಗಿರಾಕಿ ಎ ಮಂಜು ಅವರ ಬಗ್ಗೆ ಮಾತನಾಡಿದ್ರೆ ನನ್ನ ಬಾಯಿ ಹೊಲಸಾಗತ್ತೆ ಅಂದಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಮಂತ್ರಿ ಕೆಲಸ ತಗೊಂಡು ಎಲ್ಲ ಮಾಡಿ ಮಜಾ ಮಾಡಿ ಎಷ್ಟು ದಿನ ಪಾಪ ಸಿದ್ದರಾಮಣ್ಣನ ಹೊಗಲು ಆಡ್ತಾ ಇದ್ದಿದ್ದು ಈಗ ಸಿದ್ದರಾಮಣ್ಣಗೆ ಟೋಪಿ ಹಾಕೋದ್ರಲ್ರಿ, ಅವ್ರಿಗೆಲ್ಲ ಹೇಳಕ್ಕೂ ನಾನು ಪೊಳ್ಳೆದ್ದೋಯ್ತು ನಡೀರಿ. ಇನ್ನು ನಾಮಪತ್ರ ಸಲ್ಲಿಕೆ ವೇಳೆ ಪೌರ ಕಾರ್ಮಿಕರ ಪಾದ ತೊಳೆದಿದ್ದ ಎ ಮಂಜು ವಿರುದ್ಧ ಹಾಸನದಲ್ಲಿ ಪ್ರತಿಭಟನೆ ನಡೆದಿದೆ. ಪಾದಪೂಜೆ ಮಾಡೋದೆಲ್ಲ ಬೇಡ, ಕೆಲಸ ಖಾಯಂ ಮಾಡಿ ಎಂದು ಆಗ್ರಹಿಸಿದ್ದಾರೆ. ಶಾಲಿನಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದಾದ ತುಮಕೂರಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಇವತ್ತು ಬಿಜೆಪಿ ಅಭ್ಯರ್ಥಿ ಜಿಎಸ್ ಬಸವರಾಜು ಭಾರೀ ಶಕ್ತಿ ಪ್ರದರ್ಶನ ಮಾಡಿ ನಾಮಪತ್ರ ಸಲ್ಲಿಸಿದ್ದಾರೆ. ಇನ್ನು ಮೈತ್ರಿ ಅಭ್ಯರ್ಥಿ ದೇವೇಗೌಡರ ವಿರುದ್ಧ ತೊಡೆತಟ್ಟಿದ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಮುದ್ದಹನುಮೇಗೌಡ ಹಾಗೂ ಕೆಎನ್ ರಾಜಣ್ಣ ಅವರನ್ನ ಪರಮೇಶ್ವರ್ ಮನವೊಲಿಸಿದ್ದಾರೆ. ಇವರಿಬ್ಬರು ನಾಮಪತ್ರ ವಾಪಸ್ ಪಡಿತಾರೆ ಎನ್ನಲಾಗ್ತಿದೆ. ಕೇಂದ್ರದ ಹೈಕಮಾಂಡ್ನ ಆದೇಶದ ಈ ರೀತಿ ಇದೆ. ಈ ಒಂದು ಆದೇಶಕ್ಕೆ ನಾವು ಯಾರು ವ್ಯತಿರಿಕ್ತವಾಗಿ ಹೋಗ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದನ್ನು ನನಗೆ ಮನವರಿಕೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಬೇರೆ DCM ಅವರು, ಸಿದ್ದರಾಮಯ್ಯನವರು ಅವ್ರಿಗೆ ಮಾತನಾಡಿದ ನಂತರ ಅವರ ಮನವೊಲಿಕೆ ಆದರೆ ನಾವೆಲ್ಲರೂ ಕೂಡ ವಾಪಸ್ ತೆಗಿತಕ್ಕಂಥದ್ದು ಮತ್ತು ಕಾಂಗ್ರೆಸ್ ಹೈಕಮಾಂಡ್ನ ನಿರ್ದೇಶನದಂತೆ ನಾವು ಮುಂದಿನ ಕಾರ್ಯಚಟುವಟಿಕೆಗಳನ್ನು ನಡೆಸ್ತಕ್ಕಂಥ ಬದ್ಧ ಇದ್ದೀವಿ. ಅದೇನೇ ಇದ್ರೂ ಕೂಡ ಈಗ ಸನ್ಮಾನ್ಯ ಮುದ್ದಹನುಮೇಗೌಡರು ಮನವೊಲಿಸ್ತಕ್ಕಂಥದ್ದು ಅತಿ ಅವಶ್ಯ ಅಂತೇಳಿ ಅವರಿಗೆ ನಾನು ಹೇಳಿದ್ದೇನೆ. ಅವರು ಕೂಡ ಅವರಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರನ್ನ ಭೇಟಿ ಆದ ಮೇಲೆ ಅಲ್ಲಿ ಚರ್ಚೆಯನ್ನು ಆಧರಿಸಿ ಏನೆಲ್ಲ ನಿರ್ಣಯ ಆಗ್ತವೆ ಆ ನಿರ್ಣಯ. ಇವತ್ತು ಮೊದಲನೇ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಕೊನೆ ದಿನವಾಗಿದ್ದರಿಂದ ನಾಮಿನೇಷನ್ ಭರಾಟೆ ಜೋರಾಗಿತ್ತು. ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೃಷ್ಣ ಭೈರೇಗೌಡ ನಾಮಪತ್ರ ಸಲ್ಲಿಸಿದರು. ಬೆಂಗಳೂರಿನ ಕೇಂದ್ರದಿಂದ ಬಿಕೆ ಹರಿಪ್ರಸಾದ್, ಉಡುಪಿ ಚಿಕ್ಕಮಗಳೂರಲ್ಲಿ ಶೋಭಾ ಕರಂದ್ಲಾಜೆ, ಚಾಮರಾಜನಗರದಲ್ಲಿ ವಿ ಶ್ರೀನಿವಾಸ್ ಪ್ರಸಾದ್, ಕೋಲಾರದಿಂದ ಡಾ ರಮೇಶ್ ಬಾಬು ಸೇರಿದಂತೆ ಎಲ್ಲರೂ ನಾಮಿನೇಷನ್ ಅನ್ನು ಫೈಲ್ ಮಾಡಿದರು. ಮಂಡ್ಯದಲ್ಲಿ 27 ನಾಮಪತ್ರ ಸಲ್ಲಿಕೆಯಾಗಿದೆ. ಉತ್ತರ ಕನ್ನಡ ಹಾಗೂ ವಿಜಯಪುರ ಕ್ಷೇತ್ರಗಳಿಗೆ ಜೆಡಿಎಸ್ ತನ್ನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. ವಿಜಯಪುರದಲ್ಲಿ ಶಾಸಕ ದೇವಾನಂದ ಚೌಹಾಣ್ ಪತ್ನಿ ಡಾ ಸುನೀತಾಗೆ ಟಿಕೆಟ್ ನೀಡಲಾಗಿದೆ. ಆದರೆ ಸುನಿಲ್ ರಾಥೋಡ್ ಕೂಡ ಇಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಇನ್ನು ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ ವಿರೋಧದ ನಡುವೆ ಆನಂದ್ ಅಸ್ನೋಟಿಕರ್ಗೆ ಟಿಕೆಟ್ ಕೊಡಲಾಗಿದೆ. ಇಲ್ಲಿ ಸೂರಜ್ ನಾಯ್ಕ್ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಬಿಜೆಪಿಯಲ್ಲಿ ಅನೇಕ ಕಡೆ ಅಯೋಗ್ಯರೇ ಇದ್ದಾರೆ ಅಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ವ್ಯಂಗ್ಯವಾಡಿದ್ದಾರೆ. ತೇಜಸ್ವಿನಿ ಅನಂತಕುಮಾರ್ ಭೇಟಿ ಬಳಿಕ ಮಾತನಾಡಿದ ಯತ್ನಾಳ್, ಅನೇಕ ಕಡೆ ಅಭ್ಯರ್ಥಿಗಳ ಮುಖ ನೋಡಿದ್ರೆ ವೋಟ್ ಬೀಳಲ್ಲ, ಅನಿವಾರ್ಯವಾಗಿ ಜನ ಮೋದಿ ಮುಖ ನೋಡಿ ವೋಟ್ ಹಾಕ್ತಿದ್ದಾರೆ ಅಂತ ಹೇಳಿದ್ದಾರೆ. ತೇಜಸ್ವಿನಿ ಅವರಿಗೆ ಟಿಕೆಟ್ ಸಿಗದಿರಲು ಯಾರ ಷಡ್ಯಂತ್ರ ಇದೆಯೋ ಗೊತ್ತಿಲ್ಲ ಅಂತಾನೂ ಯತ್ನಾಳ್ ಹೇಳಿದ್ದಾರೆ. 28 ಲೋಕಸಭಾ ಅಭ್ಯರ್ಥಿಗಳು ಇವತ್ತು ಮೋದಿಯವರ ಮುಖ ನೋಡಿ ವೋಟ್ ಹಾಕ್ತಾ ಇದ್ದಾರೆ. ಅನೇಕ ಕಡೆ ಅಭ್ಯರ್ಥಿಗಳು ನೋಡಿದ್ರೆ ವೋಟ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಎದಕ್ಕೆ ವೋಟ್ ಹಾಕ್ತಾ ಇದ್ದಾರೆ ಅಂದ್ರೆ ಮೋದಿಯವರು ದೇಶ ಉಳಿಬೇಕಾಗಿದೆ. ಹೌದು, ಕೆಲವು ಕಡೆ ಹಾಕೋದಿಲ್ಲ, ಅನಿವಾರ್ಯತೆ ಇದೆ, ಏನ್ ಮಾಡೋದು. ಹೌದು, ಸತ್ಯ ಒಪ್ಕೊಂಡೆ ಅನೇಕ ಕಡೆ ಅಯೋಗ್ಯರ